ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಒಂದೇ ದಿನ 15 ಲಕ್ಷ ಗಿಡ ನೆಟ್ಟು ಗಿನ್ನೆಸ್ ದಾಖಲೆ ಮಾಡಿದ್ದ ಬಿಡಿಎ ವಿರುದ್ಧ ಕೇಳಿ ಬಂದಿರೋ ಆರೋಪಗಳನ್ನು ಅಧ್ಯಕ್ಷರು ತಳ್ಳಿ ಹಾಕಿದ್ದಾರೆ. ಕೆಲವೆಡೆ ಗಿಡಗಳು ಒಣಗ್ತಾ ಇರುವ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಆಗಿತ್ತು. ನೀವು ಕೂಡ ಆ ವೈರಲ್ ಆದ ವಿಡಿಯೋವನ್ನ ನೋಡ್ತಾ ಇದ್ದೀರಾ ತೆರೆ ಮೇಲೆ. ಈ ಸಂಬಂಧ ಸ್ಪಷ್ಟನೆ ಕೊಟ್ಟಿರೋ ಅಧ್ಯಕ್ಷ ಎನ್.ಎ. ಹ್ಯಾರಿಸ್, ನೆಟ್ಟ ಗಿಡಗಳ ಪೈಕಿ ಕೆಲ ಗಿಡಗಳು ಒಣಗಿವೆ, ಒಟ್ಟಾರೆ 5% ಗಿಡಗಳು ಒಣಗಿವೆ ಅಂತ ತಿಳಿಸಿದ್ದಾರೆ. These many saplings they have not planted, left it like this, and they are all drying. Thousands of saplings are there, which they have planted also drying, and they have kept it like this, and those plants are also drying. ಎಸ್, ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಅಂದರೆ ಒಂದೇ ದಿನ 15 ಲಕ್ಷ ಗಿಡವನ್ನು ನೆಟ್ಟು ಗಿನ್ನೆಸ್ ದಾಖಲೆ ಮಾಡಿತ್ತು ಬಿಡಿಎ. ಆದರೆ ನೆಟ್ಟಂಥ ಗಿಡಗಳು ಒಣಗ್ತಾ ಇದೆ ಅಂತ ಯಾವಾಗ ಈ ವಿಡಿಯೋ ಹರಿದಾಡಿತ್ತು ಆಗ ಇದು ಜನಾಕ್ರೋಶಕ್ಕೆ ಕಾರಣವಾಗಿತ್ತು, ಸಾಕಷ್ಟು ಸುದ್ದಿಯಾಗಿತ್ತು. ಈ ಸಂಬಂಧ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಧ್ಯಕ್ಷ ಎನ್.ಎ. ಹ್ಯಾರಿಸ್. ಅಂದರೆ ನೆಟ್ಟ ಗಿಡಗಳ ಪೈಕಿ ಕೆಲ ಗಿಡಗಳು ಮಾತ್ರ ಒಣಗಿವೆ, ಒಟ್ಟಾರೆ 5% ಗಿಡಗಳು ಒಣಗಿವೆ. ಕೆಲವೆಡೆ ನೆಟ್ಟ ಜಾಗದಲ್ಲಿ ಗಿಡ ಆಯಾ ಪರಿಸರಕ್ಕೆ ಹೊಂದಿಕೊಳ್ಳೋದಕ್ಕೆ ಸಮಯ ಬೇಕು. ಗಿಡಗಳ ಬೇರುಗಳು ಆರೋಗ್ಯಕರವಾಗಿವೆ. ಈಗಾಗಲೇ ಗಿಡಗಳ ರಕ್ಷಣೆಗೆ 40 ಬೋರ್ವೆಲ್ ಹಾಕಲಾಗಿದ್ದು ಯಾವುದೇ ಗಿಡಗಳು ಒಣಗಿಲ್ಲ ಅಂತ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ. ಅಲ್ಲದೆ ಇದು ನಿರಂತರ ಅಭಿಯಾನ ಸ್ವರೂಪದ ಬೃಹತ್ ಕೆಲಸವಾಗಿದೆ. ಸಿಲಿಕಾನ್ ಸಿಟಿಗೆ ಹಸಿರು ಪುನರ್ಸ್ಥಾಪಿಸುವ ಕೆಲಸ ಮಾಡಿದ್ದೇವೆ. ಒಣಗಿ ಗಿಡ ಸತ್ರೆ ಮತ್ತೊಂದು ಗಿಡ ನೆಡೋದಕ್ಕೆ ನಮ್ಮ ಬಳಿ ಪ್ಲಾನ್ ಇದೆ ಅಂತಲೂ ಕೂಡ ಅವರು ತಿಳಿಸಿದ್ದಾರೆ. ಅಭಿವೃದ್ಧಿ ಪ್ರಾಧಿಕಾರ 50 ವರ್ಷಗಳು ಸುವರ್ಣ ಮಹೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಸುವರ್ಣ ಮಹೋತ್ಸವದಲ್ಲಿ ಏನಾದರೂ ವಿಶೇಷವಾದ ಕಾರ್ಯಕ್ರಮ ಆಗಬೇಕು ಅಂಥೇಳಿ ಬೆಂಗಳೂರಲ್ಲಿ ನಾವು ಸುಮಾರು ಸೈಟ್ಗಳು ಮಾಡಿದ್ದೀವಿ, ಬಿಲ್ಡಿಂಗ್ ಮಾಡಿದ್ದೀವಿ, ಫ್ಲ್ಯಾಟ್ ಮಾಡಿದ್ದೀವಿ, ರೋಡ್ ಮಾಡಿದ್ದೀವಿ, ಫ್ಲೈಓವರ್ ಮಾಡಿದ್ದೀವಿ, ಏನೇನೋ ಮಾಡಿದ್ದೀವಿ. ಅದ್ರ ಜೊತೆಯಲ್ಲಿ ನಾವು ಬೆಂಗಳೂರನ್ನು ಉಳಿಸುವಂಥ ಕೆಲಸನೂ ಬೆಳೆಸೋದ್ರ ಜೊತೆಗೆ ಉಳಿಸುವಂಥ ಕೆಲಸ ಆಗಬೇಕು ಅಂತ ಬೆಂಗಳೂರು ನಮ್ಮ ಉಸಿರು, ಅದನ್ನು ಹಸಿರಾಗಿಡುವಂಥ ಪ್ರಯತ್ನಕ್ಕೋಸ್ಕರ 15 ಲಕ್ಷ ಗಿಡಗಳನ್ನು ನಡುವಂಥ ಭಾಳ ತುಂಬಾ ಅಂದರೆ ಅದು ಸಾಮಾನ್ಯವಾದಂಥ ಕೆಲಸ ಅಲ್ಲ, ಭಾಳ ಜವಾಬ್ದಾರಿಯಿಂದ ತುಂಬ ಕಷ್ಟ ಇರೋ ಕೆಲಸವನ್ನು ನನ್ನ ಇಡೀ ಅಂದರೆ ಬಿ ಡಿ ಎಲ್ಲಿ ಇರುವಂಥ ಪ್ರತಿಯೊಬ್ಬ ಕೆಲಸ ಮಾಡುವಂಥ ಪ್ರತಿಯೊಬ್ಬ ವ್ಯಕ್ತಿ, ಬಿ ಡಿ ಎ ಚೇರ್ಮನ್ ಆಗಿ ನಾನು, ನಮ್ಮ ಕಮಿಷನರ್ ಮಣಿವಣ್ಣನವರು, ನಾವು ಸೇರಿಕೊಂಡು ನಮ್ಮ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಅವತ್ತು ಅವರು ಉಪಮುಖ್ಯಮಂತ್ರಿಗಳಾಗಿದ್ದರು. ಈ ಏನಾದರೂ ಮಾಡಬೇಕು. ಆವಾಗ ಗ್ಲೋಬಲ್ ವಾರ್ಮಿಂಗ್ ಸಿಕ್ಕಾಪಟ್ಟೆ, ನಿಮ್ಗೆ ಗೊತ್ತಲ್ಲ ಈ ವರ್ಷ ಯಾವ ಥರ ಇತ್ತು ಅಂತ, ನಾವೆಲ್ಲ ಬಿಸಿಲು ಸೆಕೆ ಅಂಥೇಳಿ. ಸೊ ಗ್ಲೋಬಲ್ ವಾರ್ಮಿಂಗ್, ಕ್ಲೈಮೇಟ್ ಚೇಂಜ್ ಇದ್ರ ಬಗ್ಗೆ ಡಿಸ್ಕಷನ್ ಆದಾಗ ಸರಿ ಏನಾದರೂ ಮಾಡೋಣ ಅಂಥೇಳಿ ನಾವು ಚರ್ಚೆ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಹಾಕಿದ್ವಿ. ಅದು ಸಾಮಾನ್ಯವಾದಂಥ ಕಾರ್ಯಕ್ರಮ ಅಲ್ಲ. ಅದು 15,000 ಅಲ್ಲ, ಇದು 15 ಲಕ್ಷ ಗಿಡಗಳನ್ನು ನಡುವಂಥದ್ದು ಅಂತ ಹೇಳಿದರೆ ಈ 15 ಲಕ್ಷ ಗಿಡಗಳನ್ನು ತಂದು ಇಟ್ಕೊಳ್ಳೋದೇ ದೊಡ್ಡ ಕೆಲಸ. ಫಸ್ಟ್ ಪಾಯಿಂಟು. ಎರಡನೇದು, ಈ 15 ಲಕ್ಷ ಗಿಡ ನೆಡಲಿಕ್ಕೆ ಜಾಗ ಬೇಕಲ್ಲ. ನಾವೇನು ರೋಡ್ ಸೈಡಲ್ಲಿ ನಟ್ಟಿಲ್ಲ. ಇದು ಆ ಜಾಗ ರೆಡಿ ಮಾಡಿ ಪ್ರಿಪೇರ್ ಮಾಡಿ ಅದನ್ನೆಲ್ಲ ಇಟ್ಟು ಆಮೇಲೆ ಈ 15 ಲಕ್ಷ ಗಿಡ ನೆಡಲಿಕ್ಕೆ ಹೆಚ್ಚು ಕಮ್ಮಿ 70,000 ರಿಂದ 80,000 ಜನ ಬಂದಿದ್ದಾರೆ. ಸಾಮಾನ್ಯ ಜನ, ಮಲ್ಟಿನ್ಯಾಷನಲ್ ಕಂಪ್ನಿಯಲ್ಲಿ ಕೆಲಸ ಮಾಡೋರು, ಅವ್ರ CEOs, MD, ಚೇರ್ಮನ್ ಬಂದಿದ್ದಾರೆ, ಕಾರ್ಪೊರೇಟ್ಸ್ ಬಂದಿದ್ದಾರೆ, NGOs ಬಂದಿದ್ದಾರೆ. ಎಲ್ಲರನ್ನೂ ಇನ್ವಾಲ್ವ್ 100%. ಇಟ್ ಈಸ್ ಇನ್ಕ್ಲೂಸಿವ್ ಪ್ರೋಗ್ರಾಮ್. ಯಾರನ್ನು ನಿಮ್ಮ ಮೀಡಿಯಾದವ್ರನ್ನ ಕೂಡ ಬಿಟ್ಟಿಲ್ಲ ನಾವು. ನಿಮ್ಮ ಮೀಡಿಯಾ ಕಡೆಯಿಂದನೂ ಜನ ಬಂದು ನಟ್ಟಿದ್ದಾರೆ. ಸೊ ಯಾರ್ಯಾರಿಗೆ ಆಸಕ್ತಿ ಇತ್ತು, ನಾನು ಏನಾದರೂ ಮಾಡಬೇಕು, ನಾನು ಮುಂದಿನ ಪೀಳಿಗೆಗೆ ಏನಾದರೂ ಮಾಡಬೇಕು ಅನ್ನೋರೆಲ್ಲ ಭಾಗವಹಿಸಿದ್ರು ಇದರಲ್ಲಿ. ಸೊ ಇದು ಒಂಥರ ಚಳುವಳಿ. ಇದು ಇಸ್ ಅ ಮೂವ್ಮೆಂಟ್, ಇಟ್ ಈಸ್ ನಾಟ್ ಎ ಪ್ರೋಗ್ರಾಮ್. ಬ್ಯಾಂಗ್ಳೂರು